ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಬೆಳಗ್ಗೆಯಿಂದ ಸಿಕ್ಕಾಬಟ್ಟೆ ಬ್ಯುಸಿ ಆಗಿ ಹೋಗ್ಬಿಟ್ಟಿದೆ. ಅಂದ್ರೆ ಇವತ್ತು ಹೆಂಗಂದ್ರೆ ರೆಸ್ಟಿಂಗ್ ಬ್ಯುಸಿ ಡೇ ಅಂತಾನೆ ಹೇಳ್ಬೋದು. ಅಂದ್ರೆ ಮನೆ ಕೆಲಸ ಎಲ್ಲ ಏನು ಜಾಸ್ತಿ ಮಾಡಿಲ್ಲ ಬೆಳಗ್ಗೆಯಿಂದ. ಯಾವುದೋ ಒಂದು ವರ್ಕ್ಶಾಪಿಗೆ ಜಾಯಿನ್ ಆಗಿದೆ. ಅದು ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ ಇತ್ತು. 1 ಗಂಟೆಗೆ ಮುಗಿಯತ್ತೇನೋ ಅನ್ಕೊಂಡ್ರೆ ಅದು 1:45 ತನಕ ಸ್ಟ್ರೆಚ್ ಆಯ್ತು. ಲಾಸ್ಟ್ ಅಲ್ಲಿ Q&A ಸೆಷನ್ ಇಟ್ಟಿದ್ರು, ಅದು ಸ್ವಲ್ಪ ಲೇಟ್ ಆಯ್ತು. ಸುಮಾರು ಜನ ಯೂಸ್ಫುಲ್ ಕ್ವಶನ್ಸ್ ನ ಕೇಳ್ತಾ ಇದ್ರು, ಹಂಗಾಗಿ ನಾನು ಕಂಟಿನ್ಯೂ ಮಾಡ್ಬಿಟ್ಟೆ. ಆಮೇಲೆ ಎದ್ದು ಅಡುಗೆನೆಲ್ಲ ಮುಗಿಸಿ ಇವಾಗ ಜಸ್ಟ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಟೈಮ್ ಆಗಿದೆ ಇವಾಗ 3:30. ಇವತ್ತು ಮ್ಯಾಟ್ನೆಲ್ಲ ವಾಶ್ಗೆ ಹಾಕಿದೆ, ತೆಗ್ದು ಅಲ್ಲೇ 1.5 ಮಂತ್ ಆಗೋಗ್ಬಿಟ್ಟಿತ್ತು ವಾಶ್ಗೆ ಹಾಕಿ. ಇಲ್ಲಿ ಹಾಕಿದ್ದೀನಿ ನೋಡಿ. ನಾನು ವಾಷಿಂಗ್ ಮಿಷಿನ್ ಅಲ್ಲಿ ಡ್ರೈಯರ್ ಆಪ್ಷನ್ ಇದೆ, ನನಗೆ ಗೊತ್ತೇ ಇರ್ಲಿಲ್ಲ. ಈ ಆಪ್ಷನ್ನೇ ನಾನು ಯೂಸ್ ಮಾಡಿರ್ಲಿಲ್ಲ. ಇಲ್ಲಿ ಏರ್ ಟರ್ಬೋ ಅಂತ ಆಪ್ಷನ್ ಇದೆ, 30 ಮಿನಿಟ್ಸ್ 15 ಮಿನಿಟ್ಸ್. ಏನಕ್ಕೋ ಗೊತ್ತಿಲ್ಲ, ಅದ್ರ ಕಡೆ ಲಕ್ಷನೇ ಹೋಗಿರ್ಲಿಲ್ಲ ನನಗೆ ಆಪ್ಷನ್ ಕಡೆ. ಇವತ್ತು ಏನೋ ಸುಮ್ಮನೆ ಹಂಗೆ ಆಗ್ತಾ 15 ಮಿನಿಟ್ಸ್ ಹಾಕೋಣ ಅಂತ ಹಾಕಿದ್ರೆ 80% ಡ್ರೈ ಆಗೋಗಿದೆ. ಮಳೆಗಾಲದಲ್ಲಿ ಫುಲ್ ಯೂಸ್ಫುಲ್. ಅದನ್ನೇ ಮನುಗೆ ಹೇಳ್ತಾ ಇದ್ರೆ, ಪೆದ್ಗುಂಡಿ ಎಲ್ಲಾ ಮಿಷಿನ್ ಅಲ್ಲೂ ಇರತ್ತೆ, ನಿನ್ಗೆ ಆಪ್ಷನ್ನೇ ಗೊತ್ತಿಲ್ವಾ ಅಂತ ಹೇಳ್ತಾವ್ರು. ಎಲ್ಲದರಲ್ಲೂ ಇದೆ, ಅದು ನಿನಗೆ ಗೊತ್ತಿಲ್ಲ. ನಾನು ಅವಾಗ್ಲೂ ಒಂದ್ಸರಿ ಹೇಳಿದೆ, ಡ್ರೈಯರ್ ಡ್ರೈ ಮಾಡು ಅಂದ್ರೆ ಇಲ್ಲ ಆಗೋದಿಲ್ಲ, ಇಷ್ಟೇ ಆಗೋದು ಹಂಗೆ ಹಿಂಗೆ ಅಂದಿದ್ದೆ. ನಾನು ಆ ಬಟನ್ ಕಡೆ ನನ್ನ ಲಕ್ಷನೇ ಹೋಗಿಲ್ಲ ಇಷ್ಟು ದಿನ. ಏನಕ್ಕೆ ಅಂತ ಗೊತ್ತಿಲ್ಲ, ಅದು ಏನಕ್ಕೆ ಅನ್ನೋದು ತಲೆಗೂ ಬಂದಿಲ್ಲ. ಆಪ್ಷನ್ ಏನಕ್ಕೆ ಕೊಟ್ಟವ್ರೆ, ಅದೇನು 30 ಮಿನಿಟ್ಸ್ 15 ಮಿನಿಟ್ಸ್ ಏನಕ್ಕೆ ಇಟ್ಟವ್ರೆ, ನಂಗೆ ಅದ್ರ ಕಡೆ ಏನಂತಾರೆ ನೋಟಿಸಬಲ್ ಇರ್ಲಿಲ್ಲ. ಇವತ್ತು ಸುಮ್ಮನೆ ಏನೋ ಹಂಗೆ ಏನು 30 ಮಿನಿಟ್ಸ್ 15 ಮಿನಿಟ್ಸ್ ಅಂತ ಒಂದು 15 ಮಿನಿಟ್ಸ್ ಇಟ್ಟು ನೋಡೋಣ ಅಂತ ಇಟ್ಟೆ. ಆಯ್ತಾ, ಫುಲ್ ಹಂಗಾರೆ ಇನ್ಮೇಲೆ ನೋ ಟೆನ್ಷನ್. ಎಂಜಾಯ್ ಮಾಡಿ. ಸೊ ಇವಾಗ ನಾವು ಹೋಗ್ತಾ ಇದೀವಿ ಕಿಚನ್ಗೆ. ಅಡುಗೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ರಾಗಿ ಮುದ್ದೆ ಒಂದು ಮಾಡಬೇಕು. ಮನು ಮೊದಲು ರಾಗಿ ಮುದ್ದೆನೇ ತಿಂತಿರ್ಲಿಲ್ಲ. ಮೊನ್ನೆ ರಾಗಿ ಇಟ್ಟು ಖಾಲಿ ಆಗಿದೆ ಅಂತ ಆಲ್ಮೋಸ್ಟ್ 1 ವೀಕ್ ಮೇಲೆ ಆಯ್ತಲ್ಲ ನಾನು ರಾಗಿ ಮುದ್ದೆ ಮಾಡೇ ಇಲ್ಲ. ಬೈತಾವ್ರೆ, ಏನು ರಾಗಿ ಮುದ್ದೆ ಮಾಡೋದೇ ನಿಲ್ಲಿಸ್ಬಿಟ್ಟಿದೆಯಲ್ಲ ನೀನು ಅಂದ್ಬಿಟ್ಟು ಮೊನ್ನೆ ಹೋಗಿ ಅಂಗಡಿಯಿಂದ 1 kg ತಂದಿದ್ದೀನಿ. ಚೆನ್ನಾಗಿದೆ ಅಂಗಡಿದು, ಪರವಾಗಿಲ್ಲ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಅದು ಇದೆ. ನಮ್ಮ ಮನೆಯಲ್ಲಿ ನಾವು ರಾಗಿ ಬೆಳೆಯೋದ್ರಿಂದ ಅದೇನು ಗೊತ್ತಿಲ್ಲ. ತೆಂಗಿನಕಾಯಿ, ರಾಗಿ, ಕೆಲವೊಂದು ತರಕಾರಿ ಐಟಮ್ಗಳು, ಈ ಸೀಬೆಹಣ್ಣು, ಪರಂಗಿ ಹಣ್ಣು ಇವೆಲ್ಲ ಅಂಗಡಿಲಿ ತಗೊಂಡು ತಿನ್ನಬೇಕು ಅಂತಂದರೆ ನನಗೆ ಇಷ್ಟನೇ ಆಗಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ನಾವೇ ಬೇರೆಯವರಿಗೆ ದಾನ ಮಾಡ್ತಾ ಇರ್ತೀವಿ. ಅದಕ್ಕೆ ಮನು ನೆನ್ನೆ ಕಾಫಿ ಮಗ್ ತಂದಲ್ಲ, ನೋಡಿದ್ಯಾ ನೀನು? ಕಾಫಿ ಮಗ್ಗು ಚೆನ್ನಾಯ್ತಾ? ಓಕೆ, ಅದು ಎಷ್ಟು ತುಂಬ ಕಮ್ಮಿ, ಏನೋ ಆಫರಲ್ಲಿ ಇತ್ತು ಅಂತ ಅಂದ್ಬಿಟ್ಟು. ಅದು ನಿಜ. ಅದರಲ್ಲಿ ಸಿಂಗಲ್ ಪೀಸ್ ಇದೆ, ಬೈ 1 get 1 ಅಂತ. ಅದು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಮನು, ಅಂಡ್ ಡಿಸೈನು ಚೆನ್ನಾಗಿತ್ತು. ಅದು ನಿನ್ನ ಜೊತೆ ಹೋಗ್ಬಿಟ್ಟು ತಗೊಳ್ಳೋಣ ಅನ್ಕೊಂಡು ಹಂಗೆ ಬಂದೆ ನಾನು. ಏನೋ ಎನಿವೇಸ್ ಇವಾಗ ಹೋಗೋಣ ರಾಗಿ ಮುದ್ದೆ ಮಾಡೋಕ್ಕೆ. ಫುಲ್ ಹಶ್ವಾಗ್ತಾ ಇದೆ ಕಣ್ರಿ. Come. Breakfast is ready finally. Anytime if you break your fast, it's a breakfast. Okay. ನಾನು ಕರೆಕ್ಟಾಗಿ ಮಾತಾಡ್ತೀನಿ ಇಂಗ್ಲಿಷ್. ಕರೆಕ್ಟ್. ಬನ್ನಿ ಬೇಗ. ಓಕೆ, ಇವಾಗ ಲಂಚ್ ಎಲ್ಲ ಮುಗೀತು. ಯಶವಂತಪುರ ಹೋಗೋಣ ಅಂದ್ಕೊಂಡು ಹೊರಟಿದ್ದೀನಿ. ನಿನ್ನೆ ನಮ್ಮ ಅಮ್ಮಂಗೆ ಒಂದು ಸ್ಯಾರಿ ತೊಗೊಂಡು ಬಂದಲ್ಲ, ಅದು ನನಗೆ ತುಂಬ ಅಂಗಡಿಲೇ ಇಷ್ಟ ಆಗೋಗ್ಬಿಟ್ಟಿತ್ತು. ಆ ಗ್ರೀನ್ ಕಲರ್ ತಗೊಳ್ಳೋಣ ಅಂದ್ಕೊಂಡೆ, ನೆನ್ನೆನೇ ಹೇಳ್ತಾ ಇದ್ನಲ್ಲ ನಾನು ವಿಡಿಯೋನಲ್ಲಿ. ಬಟ್ ಆಮೇಲೆ ಯೋಚನೆ ಮಾಡಿದೆ, ಒಂದೇ ಥರ ಸ್ಯಾರಿ ಅಮ್ಮನ ಹತ್ರ ನನ್ನ ಹತ್ರ ಡಿಫ್ರೆಂಟ್ ಕಲರು ಬೇಡ. ಇನ್ನೇನು ಅಮ್ಮನ ಹತ್ರ ಇದ್ರು ನಾವು ಹಾಕ್ಕೊಂತೀವಿ, ನಾನು ಹಾಕೋದೇ ಸ್ಯಾರಿ ರೇರು ಅನ್ಕೊಂಡು ಬಂದೆ. ರಾತ್ರಿ ಮನುಗೆ ಸ್ಯಾರಿನ ಹಾಕೊಂಡು ತೋರಿಸ್ತಾ ಇದೆ. ಇಲ್ಲಿ ತೋರಿಸ್ತೀನಿ ನೋಡಿ ಫೋಟೋನ, ಹಂಗೆ ಸೈಡಲ್ಲೂ ಹಾಕಿರ್ತೀನಿ. ಸುಮ್ಮನೆ ಹಂಗೆ ವೇರ್ ಮಾಡ್ಕೊಂಡು ತೋರಿಸ್ತಾ ಇದೆ. ಯಾಕೋ ತುಂಬಾ ಇಷ್ಟ ಆಗೋಯ್ತು, ಫ್ಯಾಬ್ರಿಕ್, ಸ್ಯಾರಿ, ಪ್ರಿಂಟು ಎಲ್ಲ. ಅದಕ್ಕೇನೆ ಆ ಗ್ರೀನ್ ಕಲರ್ ಬಿಡಕ್ ಇಷ್ಟನೇ ಆಗ್ತಿಲ್ಲ. ಎತ್ಕೊಂಡು ಬರೋಣ ಅನ್ಕೊಂಡು ಹೋಗ್ತಾ ಇದ್ದೀನಿ. ಏನ್ ಮನು ತಗೊಳ್ಳ? ಅದು ಕಮ್ಮಿ ದುಡ್ಡು ಅಲ್ವಾ? ತುಂಬಾ ಕಮ್ಮಿನೂ ಇದೆ, ಅಂದ್ರೆ 1000 ಆಸುಪಾಸಲ್ಲಿ ಇದೆ. ಸೊ ಹಂಗಾಗಿ ತಗೋಬಿಡೋಣ ಅನ್ಕೊಂಡು ಹೋಗ್ತಾ ಇದ್ದೀನಿ. ಗ್ರೀನ್ ಕಲರ್ ಇನ್ನೇನು ಎಲ್ಲ ನೋಡಿ ಆಗಿದೆ, ಜಸ್ಟ್ ಹಿಂಗೆ ಹೋಗಿ ಈಸ್ಕೊಂಡು ಬರೋದಲ್ವಾ. ಅದಕ್ಕೆ ಮನು ನೀನೇ ಹೋಗಿ ಬಂದ್ಬಿಡು ಅಂತ ಅವ್ರೆ. ಸರಿ, ಹೋಗಿ ಬರಲ್ಲ ಹಂಗಾದ್ರೆ. ಬಾಯ್.
ಟೈಮು 5 ಗಂಟೆ ಆಯಿತು, ಸಾಯಂಕಾಲ ಆಗ್ತಾಯಿದೆ ಆಲ್ಮೋಸ್ಟ್. ವಿಡಿಯೋ ನಿನ್ನೆ ನಾನು ಆ್ಯಕ್ಚುಲಿ ಎಲ್ಲ ಪಾರ್ಟಿ ಗೀಟಿ ಎಲ್ಲ ಮುಗಿಸ್ಕೊಂಡು ಬಂದಾಗ 11 ಗಂಟೆ. ಹೆವಿ ತಿನ್ಬಿಟ್ಟಿದ್ನಲ್ಲ, ರಾತ್ರಿ ಎಲ್ಲ ಡೈಜೆಷನ್ನೇ ಆಗಿಲ್ಲ, ಒದ್ದಾಡ್ತಾ ಇದ್ದೆ. ಮಲ್ಕೊಂಡ್ರೆ ಗಂಟ್ಲಿಗೆ ಬರೋದು, ಎದ್ದು ಕೂತ್ಕೊಂಡು ನೀರು ಕುಡಿದ್ರೆ ಒಳಗೆ ಹೋಗೋದು, ಹಂಗೆ ಆಗ್ತಿತ್ತು. ಸುಮಾರು 4:30 5 ಗಂಟೆ ಬೆಳಗಿನ ಜಾವರೆಗೂ ಎದ್ದೇ ಇದ್ದೆ. ಅದಾದ್ಮೇಲೆ ಹೋಗಿ 5:05 ಏನೋ ಮಲ್ಕೊಂಡಿದ್ದು. ನಾನು ಎದ್ದಾಗಲೇ ಆಲ್ಮೋಸ್ಟ್ ಮಧ್ಯಾಹ್ನ 11:15 ಗಂಟೆ ಹತ್ರ ಎದ್ದೆ. ಅದಾದ್ಮೇಲೆ ಕೂತ್ಕೊಂಡು ಓಲಿ ವಿಡಿಯೋ ನೆನ್ನೆ ಮಾಡಿದ್ನ ಎಡಿಟ್ ಮಾಡೋಣ ಅಂದ್ಕೊಂಡು ಕುಂತ್ಕೊಂಡವನು 5 ಗಂಟೆ ಆಗ್ತಾ ಇದೆ ಟೈಮ್. ಈಗ ಆಲ್ಮೋಸ್ಟ್ ಪ್ರೈಮರಿ ಎಡಿಟಿಂಗ್ ಆಯಿತು. ಅದಕ್ಕೋಸ್ಕರ ಹೇಳಿದೆ ಮಂಜುಗೆ, ನೋಡಪ್ಪ ಪ್ರೈಮರಿ ಎಡಿಟಿಂಗ್ ಆಗಿದೆ, ನೋಡ್ಕೋಬಿಡು, ಆಮೇಲೆ ಏನಾದ್ರು ಮಿಸ್ಟೇಕ್ಸ್ ಇದೆ ಹೇಳು, ಇವೆಲ್ಲ ಚೇಂಜ್ ಮಾಡ್ಕೊಬಿಡ್ತೀನಿ. ಯಾಕಂದ್ರೆ ಫೈನಲ್ ಎಡಿಟಿಂಗ್ ಮಾಡ್ಬೇಕಾದ್ರೆ ಅದು ಕಂಪ್ಲೀಟ್ ಒಂದು ಸ್ಟ್ರೆಚಲ್ಲಿ ಮಾಡಬೇಕು. ಒಂದು ಸ್ಟ್ರೆಚಲ್ಲಿ ಮಾಡಿದ್ರೆ 1.5 ಅವರ್ ಬೇಕು. ಅದಾದ್ಮೇಲೆ 1.5 ಅವರ್ ಬೇಕು ವಿಡಿಯೋನ ರೆಂಡರ್ ಮಾಡೋಕ್ಕೆ, ಮತ್ತೆ ಅದನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ, ಆಮೇಲೆ ಯೂಟ್ಯೂಬ್ನಲ್ಲಿ ಅದು ಪ್ರೊಸೆಸ್ ಆಗಬೇಕು. ಇವೆಲ್ಲ ಆಗೋದಕ್ಕೆ ತಿರ್ಗಾ ಇನ್ನೊಂದು 1.5 ಅವರ್ ಮೇಲೆ ಬೇಕಾಗತ್ತೆ. ಈಗ ಆಲ್ರೆಡಿ 5 ಗಂಟೆ, ಲೆಕ್ಕಾಚಾರ ಪ್ರಕಾರ ಹೋದ್ರೆ 3 ಅವರ್, 8 ಗಂಟೆಗೆ ಹೋಗುತ್ತೆ. ಸೊ ಇನ್ನು ಇವತ್ತು ಈ ವಿಡಿಯೋನ ಪಬ್ಲಿಷ್ ಮಾಡೋದ್ರಲ್ಲಿ ಏನೂ ಅರ್ಥ ಇರೋದಿಲ್ಲ. ಅದಕ್ಕೋಸ್ಕರ ನಾಳೆ ಬೆಳಗ್ಗೆ ಪಬ್ಲಿಷ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಯೂಶಲಿ ಯಾರು ಜಾಸ್ತಿ ನೋಡೋದಿಲ್ಲ, ನೋಡೋದೇ ಒಂದು 50-100 ಜನ ಅಲ್ವಾ. ಸೊ ಅದರಿಂದ ಏನು ಮ್ಯಾಟ್ರ್ ಆಗಲ್ಲ, ರಾತ್ರಿ ಆಗ್ತೀನೋ ಬೆಳಗ್ಗೆ ಆಗ್ತೀನೋ, ಅಥವಾ ನಮ್ಮ ವಿಡಿಯೋಗಳನ್ನ ಕಾಯುವಂಥವ್ರು ಯಾರೂ ಇಲ್ಲ, ಯಾರಿಗೂ ಅಂತ ಇಂಟ್ರೆಸ್ಟ್ ಇಲ್ಲ. ಸೊ ಅದರಿಂದ ಬೇಜಾರಿಲ್ಲ. 5 ಗಂಟೆ ಟೈಮು 8 ಗಂಟೆಗೆ ಆಗುತ್ತೆ. ನಾಳೆ ಬೆಳಗ್ಗೆಗೆ ವಿಡಿಯೋ ಬರುತ್ತೆ. ಇವತ್ತು ಒಂಥರ ಬ್ರೇಕ್ ಇದ್ದಂಗೆ ಲೆಕ್ಕ. ನಾಳೆ ಆ್ಯಕ್ಚುಲಿ 2 ವಿಡಿಯೋ ಬರುತ್ತೆ. ಇವತ್ತು ಆಲ್ರೆಡಿ ಮಂಜು ವಿಡಿಯೋ ಮಾಡ್ತಾ ಇದ್ದಾಳೆ, ಅಂದರೆ ಈ ವಿಡಿಯೋ ಶೂಟ್ ಆಗ್ತಾ ಇದೆಯಲ್ಲ ಈಗ, ಈ ವಿಡಿಯೋ ನಾಳೆ ಸಾಯಂಕಾಲ ಬರುತ್ತೆ. ಯಾಕಂದರೆ ಇದರಲ್ಲಿ ಜಾಸ್ತಿ ಏನು ಶೂಟ್ ಮಾಡಿರಲ್ಲ. ನೆನ್ನೆ ಹೋಗಿದ್ನಲ್ಲ, ತುಂಬ ಶೂಟ್ ಮಾಡಿಬಿಟ್ಟಿದೆ. ಅದರಲ್ಲಿ ಕಟ್ ಮಾಡಿ ತೆಗಿಯೋದ್ರಲ್ಲೇ ತಲೆ ಕೆಟ್ಟೋಯ್ತು. ಎನಿವೇಸ್, ಈಗ ಮಂಜು ಆ್ಯಕ್ಚುಲಿ ಯಶವಂತಪುರಕ್ಕೆ ಹೋಗಬೇಕು ಅಂತಿದ್ದು ಶಾಪಿಂಗಿಗೆ. ನಾನು ಅದನ್ನ ಕುಂಡಿಸಿದೆ, ಕುತ್ಕೊಳ್ಳಪ್ಪ ಒಂದು ನಿಮಿಷ ವಿಡಿಯೋ ನೋಡ್ಬಿಡು, ಫೈನಲೈಸ್ ಮಾಡ್ಬಿಟ್ಟು ಹೋಗು ಅಂತ. ಕುತ್ಕೊಂಡು ನೋಡ್ತಾಳೆ. ಅವಳು ನೋಡ್ತಿರೋ ಗ್ಯಾಪ್ನಲ್ಲೇ ನಾನು ಹೋಗಿ ಹಾಲು ಬಿಸಿ ಮಾಡ್ಕೊಂಡು ಅವ್ಳು ಹೋಗೋಕ್ಕೆ ಮುಂಚೆ ಒಂದು ಕಾಫಿ ಕೊಟ್ಟು, ಅಂದರೆ ಸಾಯಂಕಾಲ ಕಾಫಿ ಕೊಟ್ಬಿಟ್ರೆ ಇವತ್ತಿನ ದಿನ ಸಾರ್ಥಕ. 2 hours later. ಇವಾಗ ಜಸ್ಟ್ ಮನೆಗೆ ಬಂದೆ, ತಗೊಂಡು ಬಂದೆ ಸಾರಿನ. ಅಲ್ಲಿ ಬಂದು ಗಾಡಿ ಪಾರ್ಕ್ ಮಾಡ್ತಿದ್ದಂಗೆ ಹಾಲು ಸೀದೋಗಿರೋ ಸ್ಮೆಲ್ ಬರ್ತಾಯಿತ್ತು. ನಾನು ನಮ್ಮನೆಯಲ್ಲೇ ಪಕ್ಕ ನನ್ನ ಗಂಡನೇ ಇಟ್ಬಿಟ್ಟು ಮರ್ತು ಸೀದಾಕಿರ್ತಾರೆ ಅಂದ್ಕೊಂಡು ಓಡ್ಕೊಂಡು ಬಂದೆ ಒಳಗಡೆಗೆ. ಓರೇ ಸದ್ಯ ನಮ್ಮ ಮನೆ ಅಲ್ಲ, ಯಾರ್ದೋ ಬೇರೆಯವ್ರ ಮನೆ. ಫುಲ್ ಹೆಂಗೆ ಬರ್ತಾಯಿದೆ ಗೊತ್ತಾ ರೋಡಿಗೆ. ನನಗೆ ನಮ್ಮ ಮನೆಯಿಂದನೇ ಬರ್ತಾ ಇದೆ ಅನ್ನಿಸ್ಬಿಡ್ತು. ಯಾಕೆಂದ್ರೆ ಆ ಕೆಲಸ ನಾವು ಜಾಸ್ತಿ ಮಾಡ್ತಾ ಇರ್ತೀವಲ್ಲ, ಇಟ್ಬಿಟ್ಟು ಅಂದರೆ ಸೀದೋಗ ಲೆವೆಲ್ಗೆಲ್ಲ ಇರಲ್ಲ, ಬಟ್ ಇಟ್ಬಿಟ್ಟು ಮರ್ತೋಗಿ ಅದು ಆಲ್ಮೋಸ್ಟ್ ಹಾಲು ಹಲ್ವಾ ಆಗೋಗುತ್ತೆ. ಆ ಟೈಮಲ್ಲಿ ಹೋಗಿ ನೋಡ್ಕೊಂಡಿರ್ತೀವಿ. ಎಷ್ಟೋ ಸರಿ ಹಂಗಾಗಿರುತ್ತೆ. ಸಿಕ್ತು. ಅಯ್ಯೋ ಇವತ್ತು ಸಿಕ್ಕಾಬಟ್ಟೆ ಕ್ರೌಡ್. ಅಂಗಡಿಗೆ ಕಾಲಿಡಕ್ಕೂ ಜಾಗ ಇಲ್ಲ. ಸಖತ್ತು ಜನ ಬರ್ತಾರ ಅಂಗಡಿಗೆ. ಎಲ್ಲ ಸಾರಿಗಳು ತಗೊಂತ. ಸೊ ತಗೊಂಡು ಬಂದೆ. ಹೀಗೇನು ನಿಂದ ಆದರೆ ನಾವು ಇದಕ್ಕೆ ಹೋಗಿ ಬರೋಣ ಅನ್ಕೊಂಡೆ. ಗ್ರಾಸರಿ ಟೈಮ್ ಇದೆ, ಹೋಗೋಣ ಅಂತ ಹೇಳಿ ತಂದೆ. ಅದು ಏನೇನೋ ಕೂತ್ಕೊಂಡು ಹೋಗ್ತಾರೆ ರೋಡಲ್ಲಿ. ಕೆಲವೊಂದ್ಸರಿ ಅರ್ಥನೇ ಆಗಲ್ಲ ಅದು ಏನು ಅನೌನ್ಸ್ ಮಾಡ್ತಾವ್ರೆ ಅನ್ನೋದು. ಅದೇನೋ ಚಾಪೆ ಅಂತವ್ರ, ಅದೇನೋ ಅಂತವ್ರೆ, ಗೊತ್ತೇ ಆಯ್ತಲ್ಲ. ಆಯ್ತಪ್ಪು ಬಾ, ನಂಗೊಂದು ಸ್ವಲ್ಪ ನೀರು. ಸಂಜೆನೇ ಹೋಗ್ಬೇಕಿತ್ತು ನಾವು ಗ್ರಾಸರಿ ಶಾಪಿಂಗಿಗೆ. ಇವಾಗ ಇಷ್ಟು ಲೇಟಾಗಿ ಹೋಗ್ತಾ ಇದ್ದೀವಿ. ಸಾಹೇಬ್ರು ಬ್ಯುಸಿ ಇದ್ರು ಕೆಲಸದಲ್ಲಿ. ನೀರು ಕೊಡು ಅಂದರೆ ತುಪ್ಪ ಕೊಟ್ಟಂಗೆ ಇಷ್ಟು ಕೊಟ್ಟವ್ರೆ. ಆಯ್ತು, ಹೊರಡೋಣ. ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕು, ಕುಡ್ಕೊಂಡು. ನನಗೂ ಈ ಏರಿಯಾಯಿಂದ ಬಂದಾಗ ನಮಗೆ ಸೂಟ್ ಆಗೋಂಥ ಸೂಪರ್ ಮಾರ್ಕೆಟ್ ಹುಡುಕೋದೆ ಪ್ರತಿ ತಿಂಗಳು ಒಂದು ಕೆಲಸ ಅಲ್ವಾ ಮನು? ಹಾಂ ಅಲ್ವಾ. ಬಟ್ ಅಲ್ಲಿ ಯಶವಂತಪುರಕ್ಕಿಂತ ಬೆಟರು. ಹಾಂ, ಹಂಗಾಗಿ ಬಂದಿದ್ದೀವಿ. ಇಲ್ಲಿ ನೋಡು ಮನು, ನೀನು ಕೇಳ್ತಿದ್ದಲ್ಲ ಈ ಥರ ಪೌಚು. ಬಟ್ ನಿಂಗೆ ಅದು ಇದಿಲ್ಲ. ಐತೆ ಇದೈತೆ ಅಂದರೆ ಇಟ್ಟಿರ್ತಾರೆ ಒಳಗಡೆ ಸ್ಟ್ರಾಪು. ನೋಡು, ಡಿಸೈನ್ ಇಲ್ಲ. ನೋಡೋಣ ಬಿಡು. ಆನ್ಲೈನಲ್ಲಿ ಬೇರೆ ಕಡೆ ಅಂಗಡಿಗಳಲ್ಲಿ ಬ್ರ್ಯಾಂಡೆಡೇ ತೊಗೊಬಿಡು. ತಗೊಳ್ಳೋದು ತೋತೀಯ ಒಂದ್ಸರಿ. ಇದು ತೊಗೊಂಡು ಪದೇ ಬದಲಾಯಿಸೋದಕ್ಕಿಂತ ಬ್ರ್ಯಾಂಡೆಡ್ ತೊಗೊಂಡು ಒಂದ್ಸರಿ ಇಟ್ಕೋಬೇಕು ನಮ್ಮ ಥರ. ನೋಡಿ, ನಮಗೆ ವಯಸ್ಸಾದ್ರೆ ಬ್ಯಾಗಿಗೆ ಮಾತ್ರ ವಯಸ್ಸಾಗಲ್ಲ. ಸೊ ಹೋಗೋಣ, ಒಂದು ಕಡೆಯಿಂದ ಬರೋಣ ಮನು. ಏನಪ್ಪ ರಜಾ ಬ್ಯುಸಿ ಆಗ್ಬಿಟ್ಟೆ? ಮುಳುಗೋದ್ರತ್ತ ಬ್ಯುಸಿ ಆಗೋದು ಎಲ್ಲ ಅಂದ್ರೆ. ಓ, ಫೋಟೋ ತೆಗೆದಿಟ್ಕೊಂಡಿದ್ಯಾ? ಅದ್ರದ್ದು ಹೆಸರು ನೋಡು, ಏನೋ RRRCನೋ ಏನೋ ಬರುತ್ತದು. ಹಾಂ, RK. ಸೊ ಈ ಥರ ಎಲ್ಲ ನೀಟಾಗಿ ಒಂದು ಕಡೆ ಜೋಡಿಸ್ಬಿಟ್ಟಿದ್ರೆ ಯಾವುದಾದ್ರೂ ಒಂದು ಲಿಸ್ಟ್ ಹಾಕೋದು ಮರ್ತಿದ್ರು ಇಲ್ಲಿ ನೋಡಿದಾಗ ನೆನಪಾಗತ್ತೆ. ನಮ್ಮ ಏರಿಯಾದಲ್ಲಿ ಇರೋದು ರಾಯಲ್ ಮಾರ್ಟ್ ಹೆಂಗೆ ಅಂತ ಅಲ್ಲೂ ಇದೇ ಥರ ಜೋಡಿಸಿದ್ದಾರೆ. ಅವ್ರಿಗೆ ಪ್ಲೇಸ್ ಕಂಜೆಸ್ಟೆಡ್ ಪಾಪ, ಹಂಗಾಗಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇಟ್ಟಿದ್ದಾರೆ. ನನಗೆ ಅವತ್ತು ಲಿಸ್ಟ್ ಹಾಕೊಂಡು ಹೋಗಿರೋದು ಮರ್ತೋಯ್ತು, ಹುಡ್ಕೊಂಡು. ಅದಕ್ಕೆ ಈ ಸರಿ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಅಂತ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ.
ತುಂಬ ಏನು ದೂರ ಇಲ್ಲ ಅಲ್ವಾ ಮನು? ಏನಿಲ್ಲ, ಓಕೆ 1 ಕಿಲೋಮೀಟರ್ ಅಷ್ಟೇ. ಓಕೆ, ಲೆಟ್ ಮಿ ಸ್ಟಾರ್ಟ್. ಫಸ್ಟು ಬೇಕಿರೋದೇ ನನಗೆ ಇದು, ಯಾಕೆಂದರೆ ನಮ್ಮನೆ ಜಾಸ್ತಿ ಓಡೋದೇ ಇದು. ಇಲ್ಲಿರೋ ಉಪ್ಪಿನ ಜಾಡಿನ ಕೇಳಿದೆ. ಉಪ್ಪಿನ ಜಾಡಿ ಬೇಕಿತ್ತು ಮನೆಗೆ, 600 ರೂಪಾಯಿ ಹತ್ರ ಹೇಳಿದ್ರು. ಅಲ್ಲೇ ಇರಲಿ, ಅದು ಬೇರೆ ಕಡೆ ನೋಡ್ತೀವಿ ಅಂತ ಸುಮ್ಮನೆ. ಹೆವಿ ಕಾಸ್ಟ್ಲಿ ಆಯ್ತಲ್ಲ ಏನು ಉಪ್ಪಿನ ಜಾಡಿ? 500 ಕಾಸ್ಟ್ಲಿ ಆಯ್ತದೆ ಸಿಂಗಲ್ ಪೀಸ್. ಊರಲ್ಲೂ 500 600 ಹೇಳಿದ್ದು. 750 MRP ಅಂತೆ, ಆಫರ್ ಹೋಗಿ 550 ಅಂತೆ. 550 ಜಾಸ್ತಿ ಆಯ್ತು. ಊರಲ್ಲೂ ಮಾರ್ತಾ ಇದ್ದಾರಂತೆ. ಅಪ್ಪಂಗೆ ಹೇಳ್ತೀನಿ ಪ್ರೈಸ್ ಏನಿದೆ ವಿಚಾರಿಸಿ ಅಂತ, ಅವಾಗ ಗೊತ್ತಾಗೋಗುತ್ತೆ ಜಾಸ್ತಿ ಅಥವಾ ಕಮ್ಮಿ. Quieres amarrar, solo le doy un poquito. Ella quiere perrear, me llama papacito. Quítate la ropa, baby, cuando yo estoy listo. Quieres perrear, ಇದು ನಾವು ಹಳೆ ಮನೆಯಲ್ಲಿ ಇದ್ವಲ್ಲ, ಅಲ್ಲಿತ್ತಲ್ಲ ರಾಯಲ್ ಮಾರ್ಟ್, ಅಷ್ಟು ದೊಡ್ಡದೇನಿಲ್ಲ. ಬಟ್ ಯಶವಂತಪುರಕ್ಕಿಂತ ದೊಡ್ಡದು, ಅಬ್ಬಿಗೆರೆಗಿಂತ ಚಿಕ್ಕದಿದೆ. ಬಟ್ ಯಶವಂತಪುರ್ನಲ್ಲಿ ನಮ್ಗೆ ಬೇಕಿರೋ ಐಟಮ್ ಸಿಗ್ತಿರಲ್ಲ, ಬಟ್ ಇಲ್ಲಿ ಏನೇ ಐಟಮ್ ಹುಡುಕಿದ್ರು ಸಿಗ್ತಾ ಇದೆ. ಅದೊಂದು ಖುಷಿ ಇದೆ. ಸೊ ಇನ್ನು ಇಲ್ಲೇ ಫಿಕ್ಸ್ ನಾವು ಬಂದು ಹೋಗೋದು. ಸ್ಯಾಟಿಸ್ಫೈಡ್ ಈ ಜಾಗ, ಇನ್ಮೇಲೆ ಇಲ್ಲೇ ಫಿಕ್ಸ್ ಆಗ್ತೀವಿ ಬರೋದಕ್ಕೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ತಗೊಂಡಿದ್ದಾಯ್ತು. ನಂಗೆ ಒಂದು ಹೆಸರು ಡ್ರೈ ಫ್ರೂಟ್ಸ್ ತುಂಬ ತೊಗೊಂಡವ್ರೆ. ನಾವು ಆ್ಯಸ್ ಯೂಶುವಲ್ ಚಿಪ್ಸ್ ತೊಗೊತಾ ಇದ್ದು, ಬಟ್ ಇವತ್ತು 5 ಸ್ಟಾರ್ ತೊಗೊಂಡು 5 ಸ್ಟಾರ್ ತಿನ್ನಿ ಏನು ಮಾಡಬೇಡಿ ಅಂತ. ಲಾಸ್ಟ್ ಮಂತು ಬ್ಯಾಕ್ ಟು ಬ್ಯಾಕ್ ಡ್ರೈ ಫ್ರೂಟ್ ಲಡ್ಡು ಅಂತೆಲ್ಲ ಮಾಡೋ ಎಲ್ಲ ಫುಲ್ ಖಾಲಿ ಮಾಡಿತ್ತು. ಅದಕ್ಕೆ ಎಲ್ಲ gordito. Quieres amarrar, solo le doy un poquito. Ella quiere perrear, me llama papacito. Quítate la ropa, baby, cuando yo estoy listo. Quieres perrear. ಈ ಸರಿ ಏನು ಡಿಯೋ ತಗೊಳ್ಳೇ ಇಲ್ಲ? ತಿನ್ಬಿಟ್ಟೆ ಡಿಯೋನಾ? ಅಲ್ಲ, ಡಿಯೋ ಬೇಡ. ಇದೇನು ಬೈ ಒನ್ ಗೆಟ್ ಒನ್ ಫ್ರೀ. ಅದು ಯಾವಾಗಲೂ ಇರುತ್ತೆ. ನೆಕ್ಸ್ಟ್ ಮಂತ್ ತಗೋ, ಇನ್ನು ತಗೊಂಡು 20 days ಆಗಿದೆ. Ven para acá para que me muestres tu cadera. Sácale chica y dale candela. Para ver, vamos a ver si da pela. La, mami, todo eso se ve. Da la vuelta, ponte al revés. Pon la mano allá en la pared y gózate esta culera. ಅಯ್ಯಮ್ಮ ಇವಾಗ ಜಸ್ಟ್ ಮನೆಗೆ ಬಂದ್ವಿ, ಗ್ರಾಸರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ತಿದಂಗೆ ಪುನಃ ಹೊರಗಡೆಗೆ. ಇವಾಗ ಇಲ್ಲೇ ನ್ಯೂ ಬಿಎಲ್ ರೋಡಿಗೆ ವಾಕಬಲ್ಲು ನಡ್ಕೊಂಡೇ ಹೋಗೋದು ಒಂದು 10 ಮಿನಿಟ್ಸು. ಅವತ್ತೊಂದು ಕುರ್ತಾ ತಗೊಂಡಿದ್ನಲ್ಲ, ಇದು ನಾಡಿದ್ದು ಊರಿಗೆ ಹೋಗ್ತಾ ಇದ್ದೀವಿ. ಊರಲ್ಲಿ ಹಬ್ಬ ಇದೆ, ಪಿತೃಪಕ್ಷ. ಹಬ್ಬಕ್ಕೆ ಇದನ್ನ ಹಾಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ಲೆಗ್ಗಿನ್ ತಗೊಂಡೇ ಇಲ್ಲ ನಾನು. 1-2 ಸರಿ ಹೋಗಿದೆ. ನನಗೆ ನನ್ನ ಸೈಜ್ ಸಿಕ್ಕಿರಲಿಲ್ಲ. ಮೀಡಿಯಮ್ಗೆ ತುಂಬ ಡಿಮ್ಯಾಂಡ್ ಇದೆಯಂತೆ, ಖಾಲಿ ಆಗೋಗ್ಬಿಡತ್ತಂತೆ ಬೇಗ. ಅದಕ್ಕೆ ಇಲ್ಲಿ ಹತ್ರದಲ್ಲೇ ಒಂದಿದೆ, ಟ್ವಿನ್ ಬರ್ಡ್ ಅಲ್ಲ, ಅದು ಯಾವುದದು ಗೋ ಕಲರ್ಸ್. ಸೊ ಗೋ ಕಲರ್ಸ್ ಅಲ್ಲಿ ಎತ್ಕೊಂಡು ಬರೋಣ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ. ಹೋಗಿ ಬರ್ಲ ಮನು? ಬೇಗ ಕ್ಲೋಸ್ ಆಗ್ತಿ, ತುಂಬಾ ತೂಕ. ನೀನ್ ವಾಕಿಂಗ್ ಬರಲ್ವಾ? ಬರಲ್ಲ. ಏನ್ ಬೇಕು? ಏನು ಬೇಡ. ಬಾಯ್. Mírame, ey, oh, 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 Miguelito, ¿sabes qué? Ey, suéltala con toda tu bellaquera, da la vuelta y bájala ese trasero. ಸರ್ ಗೋಲ್ಡ್ ಕಲರ್ ಶಿಮ್ಮರ್ ಲೆಗ್ಗಿನ್ ಮೀಡಿಯಂ. ಹೌದಾ? Bellaquera, da la vuelta y bájala ese trasero mata. ಟ್ರಯಲ್ ಮಾಡ್ತಾ ಇದೆ ಪ್ಯಾಂಟು ಮತ್ತು ಲೆಗ್ಗಿನ್ ಎರಡೂ. ಲೆಗ್ಗಿನ್ ಚೆನ್ನಾಗಿ ಅನಿಸ್ತಾ ಇದೆ, ನೋಡೋಣ ಪ್ಯಾಂಟು ಹಾಕೊಂಡು. ಪ್ಯಾಂಟು ಓಕೆ, ಬಟ್ ಏನು ನನಗೆ ಅಷ್ಟು ಸೂಟ್ ಆಗ್ತಾ ಇಲ್ಲ ಈ ಕುರ್ತಾಗೆ ಅನ್ನಿಸ್ತಾ ಇದೆ. ಬಟ್ ಕಂಫರ್ಟಬಲ್ ಆಗಂತೂ ಇದೆ. ಇದು ಪ್ಯಾಂಟ್ ಬೇಡ, ಲೆಗ್ಗಿನ್ ಕೊಡಿ ಸರ್. ಓಕೆ, ಥ್ಯಾಂಕ್ ಯು ಸರ್. Suéltala con toda tu bellaquera, da la vuelta y bájala ese trasero mata. Comienza el perreo de la raza, sácatela y baile, el tema vas a ಹಬ್ಬ ಇಲ್ಲಿಗೆ ಇವತ್ತಿನ ದಿನ ಆಯ್ತಪ್ಪ. ಬರೀ ಸುತ್ತಾಡಿದೆ ಇವತ್ತೆಲ್ಲ. ಅರ್ಧ ದಿನ ಹೆಂಗ್ ರೆಸ್ಟ್ ತಗೊಂಡು ಇನ್ನು ಅರ್ಧ ದಿನ ಅಷ್ಟೇ ಸುತ್ತಾಡೋಟಿದ್ದೀನಿ. ಫುಲ್ಲು ಓಡಾಟ, ಶಾಪಿಂಗೇ ಆಗೋಯ್ತು ಇವತ್ತೆಲ್ಲ. ಹತ್ರ ಇರೋದಕ್ಕೆ ನೋಡಿ ಎಷ್ಟು ಬೇಗ ಬೇಕು ಅಂದ ತಕ್ಷಣ ಹಿಂಗೆ ಪಟ್ಟಂತೀವಿ, ಹೋಗ್ತೀವಿ, ತಗೊಂಡು ಬರ್ತೀವಿ. ಇನ್ನೊಂದೇ ಒಂದು ಕೆಲಸ ಬಾಕಿ ಉಳ್ಕೊಂತಲ್ಲ ಅಂತೀನಿ. ಅದೇ ಹೋಗ್ತಾ ಗಾಡೀಲಿ ಹೇಳಿದ್ನಲ್ಲ, ಅದೊಂದು ನೆನ್ಪೈತಾ? ಹ್ಞೂ, ಹೋಗ್ತಾ ಹೇಳಿದ್ದೀನಿ, ಬಿಡು ನಾಳೆ ಕರ್ಕೊಂಡು ಹೋಗ್ತೀನಿ, ಇವತ್ತು ಬೇಡ ಅಂತ ಅಂದಿದ್ದಾರೆ. ಅಲ್ಲೇ ಏನು ಅಂತ ವಾಲ್ ಕ್ಲಾಕ್ ಅದು ತಗೊಂಡೋಗಿಲ್ಲ ಅಂದ್ರೆ ನಮ್ಮ ಅಪ್ಪ ಹಂಗೆ ಊರಿಂದ ವಾಪಸ್ ಕಳಿಸ್ಬಿಡ್ತಾರೆ. ಪಾಪ ಒಂದು 5-6 ಮಂತ್ಸೇ ಆಗಿದೆ ನಮ್ಮನೆ ವಾಲ್ ಕ್ಲಾಕ್ ಕೆಟ್ಟೋಗಿ. ಅದು ಊರಲ್ಲಿ ಒಂದು ತಂದು ಹಾಕಿದ್ರು. ಅದು ವಾಲ್ಗೆ ಹಾಕಿದ್ರೆ ರನ್ನೇ ಆಗಲ್ಲ ಅಂತೆ, ತೆಗೆದು ಕೆಳಗಡೆ ಇಟ್ಟರೆ ರನ್ ಆಗತ್ತೆ. ಅದಕ್ಕೆ ಬೆಂಗಳೂರಿಂದನೇ ತಗೊಂಡ್ ಬಾ ಮಗಳೇ ಅಂದ್ರು. ಅದೊಂದು ತಗೋಬೇಕು ನಾಳೆ ಅಷ್ಟೇ. ಈಗಿತ್ತು ನಮ್ಮ ದಿನ. ಈಗ ಹೋಗಿ ಅಡುಗೆ ಮಾಡಿ ಊಟ ಮಾಡಿ
ಮಲಗದೆ ಕೆಲಸ. ಹಾಗಾಗಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊಂತ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಗುಡ್ ನೈಟ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, 'cause I'm good.